ಹಾರ್ಟಿಕಲ್ಚರ್ ಕ್ರಾಪ್ಸು ಚಿಲ್ಲಿ ಆನಿಯನ್ ಮೇಜರ್ ಚಿಲ್ಲಿ ಆ್ಯಂಡ್ ಆನಿಯನ್ ಯಾಕೆ ಆ ಭಾಗದಲ್ಲಿ ತಮ್ಗೆ ಗೊತ್ತಲ್ಲ, ಹಾವೇರಿ ಧಾರವಾಡ ಆ ಭಾಗದಲ್ಲೆಲ್ಲ ಇದು ಮೆಣಸಿನ್ಕಾಯಿ, ಟೊಮೆಟೊ. ಈಗ ಕೋಲಾರದಲ್ಲೆಲ್ಲ ಟನ್ ಗಟ್ಟಲೆ ಟೊಮೆಟೊನ ಆಚೆ ಕಳಿಸ್ತಾರೆ ಹೊರ ರಾಜ್ಯಗಳಿಗೆ, ಇವನ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಅದೆಲ್ಲ ಹೋಗ್ಬಿಟ್ಟಿದೆ. ಈರುಳ್ಳಿ ಒಂದ್ಸರಿ ಒಂದು ಸರ್ಕಾರನೇ ಬೀಳಿಸ್ಬಿಡ್ತು ಈರುಳ್ಳಿ ಅಲ್ವಾ, ಡೆಲ್ಲಿ. ಹಾಂ, ಸೊ ಅದರಿಂದ ಅದಕ್ಕೆ ಆ ಈರುಳ್ಳಿ ಅಷ್ಟು ಮುಖ್ಯ ಅಂತ ಹೇಳೋದು. ಸೊ ಅದರಿಂದ ಅದು ಕೂಡ ಈಗ ನಮಗೆ ಕೈಗೆ ಸಿಗ್ತಾ ಇಲ್ಲ. ಆಮೇಲೆ ಅಂತರ್ಜಲ ಇದೆಯಲ್ಲ ಭೂಮಿನಲ್ಲಿ, ಗ್ರೌಂಡ್ ವಾಟರ್, ಅದು ಕುಸಿತಾ ಹೋಗುತ್ತೆ. ಮಳೆ ಇಲ್ಲ ಅಂದರೆ ಅದು ಕುಸಿತಾ ಹೋಗುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಯಾವತ್ತೂ ಕೂಡ ನಮಗೆ ಇಷ್ಟು ಕೆಳಗಡೆ ಹೋಗಿರಲಿಲ್ಲ ನೀರು. ಅದು ಆ್ಯಾವ್ರೇಜ್ ಆಗಿ 132 ತಾಲೂಕಲ್ಲಿ ಒಂದು 10 ವರ್ಷಕ್ಕಿಂತ ಹೆಚ್ಚು ಆ್ಯಾವ್ರೇಜ್ನಲ್ಲಿ ಕೆಳಗಡೆ ಹೋಗಿದೆ. ಮೋರ್ ದೆನ್ 1000 ಫೀಟ್. ಆಮೇಲೆ ನಮ್ಮ ರಿಸರ್ವಾಯರ್ಸಲ್ಲಿ ನೀರುಗಳು ಹೇಗಿದೆ ಅಂತ ಲಾಸ್ಟ್ ಇಯರ್ ಇದೇ ಸಮಯಕ್ಕೆ 815.7 TMC ನೀರು ಸಂಗ್ರಹ ಆಗಿತ್ತು. 815.7 TMC ಸಂಗ್ರಹ ಆಗಿತ್ತು. ಈ ವರ್ಷ ಕೇವಲ ಅದೇ ಪೀರಿಯಡ್ಗೆ 684 TMC ಆಗಿದೆ. ಅದು ಮಹಾರಾಷ್ಟ್ರದಲ್ಲಿ ಮಳೆ ಸ್ವಲ್ಪ ಆಯಿತು ಅಂತ ಹೇಳಿ ಆಲ್ಮಟ್ಟಿಗೆ ನಾರಾಯಣಪುರ ಡ್ಯಾಮ್ಗೆ ನೀರು ಬಂದಿದೆ. ಇಲ್ಲಿ ನಮಗೆ ಸಹ್ಯಾದ್ರಿ ಝೋನ್ನಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಂದಿಷ್ಟು ಮಳೆ ಆಯಿತು ಅಂತೇಳಿ ನಮಗೆ KRSಗಿರ್ಬೋದು, ಹೇಮಾವತಿಗಿರ್ಬೋದು, ಆಮೇಲೆ ಕಬಿನಿಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಬಂದಿದೆ. ಅದು ತಗೊಂಡು ಡೇಟಾ ಕೊಡಿ. ಆ ಬುಕ್ಲೆಟ್ ಇತ್ತಲ್ಲ, ರಿಸರ್ವಾಯರ್ದು ಬುಕ್ಲೆಟ್ ಕೊಡಿ. ಸೊ 684 TMC ಅಷ್ಟೇ ಆಗಿದೆ ನೀರು. ಇದರಲ್ಲಿ ನಾನು ಪರ್ಸೆಂಟೇಜ್ ಒಂದು ನಿಮಿಷ ಕೊಡ್ತೀನಿ. KRSನಲ್ಲಿ 61% ಇದೆ. ಈಗ ಕಬಿನಿನಲ್ಲಿ ತುಂಬೋಗಿತ್ತು, ಆದರೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದ, ಅದು ಕೂಡ 60%ಗೆ ಬಂದಿದೆ. ಆಮೇಲೆ ಹೇಮಾವತಿ, ಹಾರಂಗಿ ಅವೆಲ್ಲ ಒಂದು 80% ಇದೆ. ಓಕೆ, ಹಾರಂಗಿ 99% ಇದೆ. ಹಾರಂಗಿ ಅದು ಚಿಕ್ಕದಿದೆ, ಅದರಿಂದ ಕ್ವಾಂಟಿಟಿ ಕೂಡ ಕಡಿಮೆ ಇದೆ, 8 TMC ಏನೇನು. ಆಯಿತಾ? ಹೇಮಾವತಿ 83%, KRS 61, ಕಬಿನಿ 66. ಸೊ ಕಾವೇರಿ ಬೇಸಿನ್ನಲ್ಲಿ ಟೋಟಲಿ 72% ಇದೆ. ಈಗ ಕೃಷ್ಣಾ ಬೇಸಿನ್ನಲ್ಲಿ ಘಟಪ್ರಭಾ 100% ಇದೆ. ಭದ್ರಾ 82% ಇದೆ. ತುಂಗಭದ್ರಾ 90% ಇದೆ. ಮಲಪ್ರಭಾ 60% ಇದೆ. ನಾರಾಯಣಪುರ 100% ಇದೆ. ಆಲ್ಮಟ್ಟಿ 99% ಇದೆ. ಇದರ ಕೆಪಾಸಿಟಿ 126 TMC. ಸೊ ಒಟ್ಟಾರೆ ನಮಗೆ
ಇಡೀ ರಾಜ್ಯದಲ್ಲಿ 76% ರಿಸರ್ವಾಯರ್ನಲ್ಲಿ ನೀರಿದೆ ಅಷ್ಟೇ. ಎಲ್ಲ ಇಡೀ ರಾಜ್ಯದ್ದು ರಿಸರ್ವಾಯರ್ ಆ್ಯಾವ್ರೇಜ್ ತೊಗೊಂಡ್ರೆ 815ಕ್ಕೆ 684 TMC ಮಾತ್ರ ಉಳಿದಿದೆ. ಮತ್ತು 2-3 ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಒಂದು, ಕುಡಿಯೋ ನೀರಿಗೆ ವಿಪರೀತ ಪ್ರಾಬ್ಲಮ್ ಆಗಿದೆ. ದಿನೇ ದಿನೇ ಬೋರ್ವೆಲ್ಗಳು ಒಣಗ್ತಾ ಇದ್ದಾವೆ, ವಾಟರ್ ಸೋರ್ಸ್ಗಳು ಒಣಗ್ತಾ ಇದ್ದಾವೆ, ಅಂದರೆ ಕೆರೆ ಕಟ್ಟೆ ಇವೆಲ್ಲ. ಈಗ ಆ್ಯಸ್ ಆನ್ ಟುಡೇ ನಾವು 758 ಗ್ರಾಮಗಳಲ್ಲಿ 149 ಗ್ರಾಮದಲ್ಲಿ ಟ್ಯಾಂಕರ್ನಲ್ಲಿ ನೀರು ಕೊಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಪ್ರತಿದಿನ ಇದು ಜಾಸ್ತಿ ಆಗ್ತಾ ಇದೆ. 18 ಸ್ಥಳೀಯ ಸಂಸ್ಥೆಗಳಲ್ಲಿ 114 ವಾರ್ಡಲ್ಲಿ 48 ಟ್ಯಾಂಕರ್ಗಳಲ್ಲಿ ನೀರು ಕೊಡ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಅದನ್ನು ನಾವು ಎಲ್ಲೆಲ್ಲಿ ಬೋರ್ವೆಲ್ಗಳು ಒಣಗೋಗಿದೆ ಅದನ್ನ ಇಮಿಡಿಯೇಟಾಗಿ ಇನ್ನೊಂದು ಬೋರ್ವೆಲ್ ಕೊರಿಬೇಕು. ಮತ್ತು ವಾಟರ್ ಸೋರ್ಸ್ ಎಲ್ಲಿದೆ ಅಲ್ಲಿಂದ ಪೈಪ್ ಮೂಲಕ ಹಾಕಬೇಕು ಅಂತೇಳಿ ಎಮರ್ಜೆನ್ಸಿ ರೀತಿ ಮಾಡಬೇಕು ಅಂತ ಕೊಟ್ಟಿದ್ದೇವೆ. ನಮ್ಮ ಅಸೆಸ್ಮೆಂಟ್ ಪ್ರಕಾರ 2559 ಗ್ರಾಮ ಪಂಚಾಯಿತಿಗಳು ಔಟ್ ಆಫ್ 6000 ಪ್ಲಸ್ 2021 ಗ್ರಾಮ ಪಂಚಾಯಿತಿಗೆ ಸಿವಿಯರ್ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಇದ್ದಾವೆ. ನಮ್ಮ 2029 ಕುಡಿಯೋ ನೀರಿಂದು ಈ ಸಮಸ್ಯೆ.